ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾಸ್ ಕಿಚನ್. ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಚಿಕನ್ ಬಿರಿಯಾನಿ. ಈ ಬಿರಿಯಾನಿಗೆ ನಾನು ಜೀರಾ ರೈಸ್ ಉಪಯೋಗಿಸಿ ಮಾಡ್ತಾ ಇದ್ದೀನಿ. 1 kg ಅಕ್ಕಿ, 1 kg ಚಿಕನ್ ಉಪಯೋಗಿಸಿ ಮಾಡ್ತಾ ಇದ್ದೀನಿ. ಈಗ ಮಸಾಲೆಗೆ 2 ಇಂಚ್ ಚಕ್ಕೆ, 12 ಲವಂಗ, 1 ಸ್ಪೂನ್ ಸೋಂಪು, 6 ಏಲಕ್ಕಿ, ಸ್ವಲ್ಪ ಕಲ್ಲುಪಾಚಿ, 1 ಇಡೀ ಬೆಳ್ಳುಳ್ಳಿ, 1.5 ಇಂಚ್ ಶುಂಠಿ, 15 ಹಸಿಮೆಣಸಿನ್ಕಾಯಿ, 15 ಒಣಮೆಣಸಿನ್ಕಾಯಿ, 1 ಈರುಳ್ಳಿ, 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇದಿಷ್ಟು ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಸೇರಿಸಿ ಮೊದಲಿಗೆ ಮಸಾಲೆ ಸಾಮಗ್ರಿ ಸೇರಿಸಿ, ನಂತರ ಬೆಳ್ಳುಳ್ಳಿ, ಶುಂಠಿ, ಮೆಣಸಿನಕಾಯಿ, ಈರುಳ್ಳಿ, ಪುದೀನ, ಕೊತ್ತಂಬರಿ ಎಲ್ಲ ಸೇರಿಸಿ 4 ರಿಂದ 5 ನಿಮಿಷ ಫ್ರೈ ಮಾಡಿ. ಆರಿದ ನಂತರ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿ ಇಟ್ಟುಕೊಳ್ಳಿ. ಒಂದು ಚಿಕ್ಕ ತೆಂಗಿನಕಾಯಿ ರುಬ್ಬಿ ಹಾಲು ತೆಗೆದು ಇಟ್ಟುಕೊಳ್ಳಿ. ಈಗ ಒಗ್ಗರಣೆಗೆ ಪಾತ್ರೆ ಇಡಿ. 150 ಗ್ರಾಮ್ ಎಣ್ಣೆ ಸೇರಿಸಿ. ಎಣ್ಣೆ ಕಾದ ನಂತರ 1 ಪೀಸ್ ಚಕ್ಕೆ, 2 ಪಲಾವ್ ಎಲೆ, ಉದ್ದ ಕಟ್ ಮಾಡಿರೋ 4 ಈರುಳ್ಳಿ ಸೇರಿಸಿ. ಸ್ವಲ್ಪ ಪುದೀನ ಎಲೆನೂ ಸೇರಿಸಿ. ಈರುಳ್ಳಿ ಫ್ರೈ ಆದ ನಂತರ ತೊಳೆದು ಇಟ್ಕೊಂಡಿರೋ ಚಿಕನ್ ಸೇರಿಸಿ. ಉಪ್ಪು ಅರಿಶಿಣ ಸೇರಿಸಿ 15 ನಿಮಿಷ ತಟ್ಟೆ ಮುಚ್ಚಿ ಬೇಯಿಸಿ. ನಂತರ ರುಬ್ಬಿ ಇಟ್ಕೊಂಡಿರೋ ಮಸಾಲೆ ಸೇರಿಸಿ 5 ನಿಮಿಷ ಫ್ರೈ ಮಾಡಿ. ನಂತರ ತೆಂಗಿನಕಾಯಿ ಹಾಲು ಸೇರಿಸಿ. 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ತೆಂಗಿನಕಾಯಿ ಹಾಲು ಸೇರಿಸಿ. ಸ್ವಲ್ಪ ಕುದಿಯುವುದಕ್ಕೆ ಶುರುವಾದಾಗ ಅಕ್ಕಿ ಸೇರಿಸಿ. ಟೇಸ್ಟ್ ನೋಡಿ ಉಪ್ಪು ಸೇರಿಸಿ. ತಟ್ಟೆ ಮುಚ್ಚಿ 10 ನಿಮಿಷ ಬೇಯಿಸಿ. ನಂತರ ಕಲಸಿ ಸಿಮ್ನಲ್ಲಿ ಇನ್ನೂ 10 ನಿಮಿಷ ಬೇಯಿಸಿ. ರುಚಿಯಾದ ಸೂಪರ್ ಚಿಕನ್ ಬಿರಿಯಾನಿ ರೆಡಿ. ಒಂದ್ಸಲ ಟ್ರೈ ಮಾಡಿ.